ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ಲರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇರುವಂಥದ್ದು. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಾಟ್ಸಪ್ ಕಡೆಯಿಂದ. ವಾಟ್ಸಪ್ಪಲ್ಲಿ ರೀಸೆಂಟಾಗಿ ಮಲ್ಟಿ ಡಿವೈಸ್ ಫೀಚರ್ ಬಂತು. ಒಂದೇ ವಾಟ್ಸಪ್ ಅಕೌಂಟನ್ನು ಮಲ್ಟಿಪಲ್ ಫೋನ್ಗಳಲ್ಲಿ ನಾವು ಯೂಸ್ ಮಾಡ್ಬೋದು. ಇದೀಗ ಡಿಫ್ರೆಂಟ್ ವಾಟ್ಸಪ್ ಅಕೌಂಟನ್ನು ಒಂದೇ ಫೋನಲ್ಲಿ ಯೂಸ್ ಮಾಡೋ ಫೀಚರ್ ಬಂದಿರುವಂಥದ್ದು. ಅಂದರೆ ಒಂದೇ ಫೋನಲ್ಲಿ 2 ನಂಬರ್ನಲ್ಲಿ ನೀವು ವಾಟ್ಸಪ್ಪನ್ನು ಯೂಸ್ ಮಾಡ್ಬೋದು. ಇಷ್ಟು ದಿನ ಈ ರೀತಿ ಫೀಚರ್ನ ಯೂಸ್ ಮಾಡಬೇಕು ಅಂತ ಅಂದರೆ ನಮ್ಮ ಫೋನಲ್ಲಿದ್ದಂಥ ಕ್ಲೋನ್ ಅಪ್ಲಿಕೇಶನ್ ಮುಖಾಂತರ ನಾವು ಯೂಸ್ ಮಾಡಬೇಕಾಗಿರ್ತಿತ್ತು. ಇದೀಗ ಬೈ ಡಿಫಾಲ್ಟ್ ವಾಟ್ಸಪ್ನವರೇ ಈ ಫೀಚರ್ನ ಕೊಡ್ತಾ ಇದ್ದಾರೆ. ತುಂಬ ಜನಕ್ಕೆ ಇದು ಯೂಸ್ ಆಗುತ್ತೆ ನಂಗೆ ಅನ್ನಿಸ್ತಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಅಮೆಝಾನ್ ಅವರು ಈ ಬ್ಯಾನ್ ಆಗಿರುವಂಥ 2,000 ರೂಪಾಯಿ ನೋಟನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಆಯಿತಾ, ಹೆಂಗಪ್ಪ ಅಂತ ಅಂದರೆ ನೀವು ಅಮೆಝಾನ್ ಅವ್ರಿಗೆ 2,000 ರೂಪಾಯಿ ನೋಟ್ ಕೊಡ್ಬೋದು. ನೀವು ಕೊಟ್ರಿ ಅಂತ ಅಂದರೆ ಆ 2,000 ರೂಪಾಯಿಯನ್ನು ಅಮೆಝಾನ್ ಅವರು ಅವ್ರದ್ದು ಅಮೆಝಾನ್ ಪೇ ಬ್ಯಾಲೆನ್ಸ್ಗೆ ಆ್ಯಡ್ ಮಾಡ್ತಾರಂತೆ. ನೀವು ಫಿಸಿಕಲ್ ನೋಟನ್ನು ಅಮೆಝಾನ್ ಅವ್ರಿಗೆ ಕೊಡೋದು, ಡೆಲಿವರಿ ಬಾಯ್ ತೊಗೊಂಡೋಗ್ತಾರೆ, ಅವರು ಆ ದುಡ್ಡನ್ನು ಅಮೆಝಾನ್ ಪೇ ಬ್ಯಾಲೆನ್ಸಿಗೆ ಆ್ಯಡ್ ಮಾಡ್ತಾರೆ. ನೀವು ನೆಕ್ಸ್ಟ್ ಶಾಪಿಂಗ್ ಮಾಡಬೇಕಾದ್ರೆ ಆ ಒಂದು ಪೇ ಬ್ಯಾಲೆನ್ಸನ್ನು ಯೂಸ್ ಮಾಡ್ಕೊಬೋದು. ಸೊ ಬುದ್ಧಿವಂತರು ಅಮೆಝಾನ್ ಅವರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಅಮೆಝಾನ್ ಪ್ರೈಮಲ್ಲಿ ಒಂದು ಹೊಸ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಬಂದಿರುವಂಥದ್ದು. ಆಯಿತಾ, ಪ್ರೈಮ್ ಲೈಟ್ ಅಂತ. ಉಳಿದ ಪ್ಲ್ಯಾನ್ ಎಲ್ಲ ಅದೇ ರೀತಿ ಇದೆ, ಬಟ್ ಅಮೆಝಾನ್ ಪ್ರೈಮ್ ಲೈಟ್ ಅಂತ ಒಂದು ಹೊಸ ಪ್ಲ್ಯಾನ್ ಬಂದಿದೆ. ಕೇವಲ 999 ರೂಪಾಯಿ ಪ್ಲ್ಯಾನು. ನಾರ್ಮಲ್ ಪ್ರೈಮ್ ಆ್ಯನ್ಯುವಲ್ ಪ್ಲ್ಯಾನ್ ಬಂದ್ಬಿಟ್ಟು, ವರ್ಷದ ಪ್ಲ್ಯಾನ್ ಬಂದ್ಬಿಟ್ಟು 1,500 ಇದೆ. ಈ ಲೈಟ್ ವರ್ಷನ್ ಏನಿದೆ ಇದು 999 ರೂಪಾಯಿ. ಡಿಫ್ರೆನ್ಸ್ ಏನಪ್ಪ ಅಂತ ಅಂದರೆ ಈ ಪ್ರೈಮ್ ವೀಡಿಯೋಸ್ನಲ್ಲಿ ನಿಮಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ, 500 ರೂಪಾಯಿ ಕಡಿಮೆ ಇಸ್ಕೋತಾರೆ ಅಷ್ಟೇ. ಸೊ ನಂಗನ್ನಿಸ್ದಂಗೆ ಆ ಅಡ್ವರ್ಟೈಸ್ಮೆಂಟು ತುಂಬ ಜಾಸ್ತಿ ಬರೋದ್ರಿಂದ ಕೆಲವು ಜನಕ್ಕೆ ಹಿಂಸೆ ಅನ್ನಿಸ್ಬೋದು. ಸೊ ಅಂಥವ್ರು ನೋಡಿ 500 ರೂಪಾಯಿ ಜಾಸ್ತಿ ಕೊಟ್ಟು ಮಾಮೂಲಿ 1,500 ಪ್ಲ್ಯಾನ್ನೇ ಪರ್ಚೇಸ್ ಮಾಡ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು JioPhone 5G ಎಷ್ಟು ದಿನಗಳಿಂದ, ಎಷ್ಟು ತಿಂಗಳಿಂದ, ಎಷ್ಟು ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಬರ್ತಾನೆ ಇಲ್ಲ. ಸೊ ಫೈನಲಿ ಈ ಫೋನ್ನ ಕೆಲವೊಂದು ಆ್ಯಕ್ಚುಯಲ್ ಫೋಟೋಸ್ಗಳು ಲೀಕ್ ಆಗಿರುವಂಥದ್ದು. JioPhone 5G ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸುಮಾರಾಗಿದೆ ನೋಡೋದಕ್ಕೆ. ಇದು ಯಾವಾಗ ಮ್ಯಾನುಫ್ಯಾಕ್ಚರ್ ಮಾಡಿದ್ರೂ ಗೊತ್ತಿಲ್ಲ. ಯಾರೋ ಡೆವಲಪರ್ ಯಾರು ಇರಬೇಕು, ಅದು ಯೂಸ್ ಮಾಡಿ ಹಳೇದಾಗೋಗಿದೆ. ಯಾವಾಗಲೂ 1 ವರ್ಷ 2 ವರ್ಷ ಮುಂಚೆ ಡಿಸೈನ್ ಮಾಡಿದಂಥ ಫೋನ್ನ ನಂಗೆ ಅನ್ನಿಸ್ತಂಗೆ ಈಗ ಲಾಂಚ್ ಮಾಡ್ತಾರೆ ಅಂತ ಕಾಣುತ್ತೆ. ದೀಪಾವಳಿಗೆ ಲಾಂಚ್ ಮಾಡ್ತಾರೆ ಅಂತ. ಅದು ಹೆಂಗಿರುತ್ತೋ ಫೋನ್ ಗೊತ್ತಿಲ್ಲ. ಲಾಂಚ್ ಆದರೆ ಪಕ್ಕ ಪರ್ಚೇಸ್ ಮಾಡಾದರೂ ನಾನು ರಿವ್ಯೂ ಮಾಡ್ತೀನಿ. ಸುಮಾರಾಗಿದೆ, ಬಿಲ್ಡ್ ಚೆನ್ನಾಗಿರೋ ಥರ ಇದೆ, ಗೊತ್ತಿಲ್ಲ ಹೆಂಗಿದೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಇನ್ಮೇಲೆ ನೀವು ಇನ್ಸ್ಟಾಗ್ರಾಮ್ ರೀಲ್ಸನ್ನು ಡೌನ್ಲೋಡ್ ಮಾಡ್ಕೊಬೋದು. ಡೌನ್ಲೋಡ್ ಮಾಡಿ ನೀವು ಬೇಕಾದರೆ ವಾಟ್ಸಪ್ಪಲ್ಲಿ ಇಲ್ಲಿ ಬೇಕಾದರೂ ಶೇರ್ ಮಾಡ್ಬೋದು. ತುಂಬ ಒಳ್ಳೆ ಫೀಚರ್, ಕೆಲವು ಜನಕ್ಕೆ ಯೂಸ್ ಆಗ್ಬೋದೇನೋ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಯುರೋಪಿಯನ್ ಯೂನಿಯನ್ ರೀಸೆಂಟಾಗಿ ಎಲ್ಲ ಫೋನ್ಗಳಲ್ಲೂ USB ಟೈಪ್ಸ್ ಇರಬೇಕು ಅಂತ ರೂಲ್ ಮಾಡಿತ್ತು. ಸೊ ಐಫೋನ್ ಅವರು ಕೂಡ ಅವರ ಫೋನಲ್ಲಿ ಲೈಟ್ನಿಂಗಿಂದ USB ಟೈಪ್ಸಿಗೆ ಚೇಂಜ್ ಮಾಡ್ತಾ ಇದ್ದಾರೆ. ಯುರೋಪಿಯನ್ ಯೂನಿಯನ್ ಇನ್ನೊಂದು ರೂಲ್ಸನ್ನು ಮಾಡಿರುವಂಥದ್ದು, ಎಲ್ಲ ಫೋನ್ಗಳಲ್ಲಿ ರಿಮೂವಬಲ್ ಬ್ಯಾಟ್ರಿ ಇರಬೇಕು ಅಂತ. ಇದು ದೊಡ್ಡ ತಲೆನೋವಾಗುತ್ತೆ ಎಲ್ಲ ಫೋನ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿಗಳಿಗೆ. ಒಂದು ಒಳ್ಳೆ ವಿಷಯ ಆಯಿತು. ಆಗ ನಾವೇ ರಿಮೂವ್ ಮಾಡಿ ಬ್ಯಾಟ್ರಿಯನ್ನು ಸ್ವಾಪ್ ಮಾಡ್ಬೋದು. ಅದು ಹಾಳಾಯಿತು ಅಂದರೆ ಚೇಂಜ್ ಮಾಡ್ಬೋದು ನಾವೇ ಪರ್ಚೇಸ್ ಮಾಡಿ. ಈಗ ನಾವು ಬ್ಯಾಟ್ರಿ ಚೇಂಜ್ ಮಾಡಬೇಕು ಅಂದ್ರೆ ಸರ್ವಿಸ್ ಸೆಂಟ್ರಿಗೆ ತೊಗೊಬೇಕು. ಆಗಲಿ, ಮಾಡಲಿ, ಒಳ್ಳೆಯದು. ಬಟ್ IP ರೇಟಿಂಗ್ ಎಲ್ಲ ಕೊಡೋದು ಕಷ್ಟ. ಬಟ್ ಬ್ಯಾಟ್ರಿ ಚೇಂಜ್ ಮಾಡೋದು ಸ್ವಲ್ಪ ಈಸಿ ಮಾಡ್ಬೋದು ನಂಗೆ ಅನ್ನಿಸ್ತಂಗೆ. ಕಾರ್ ನೋಡೋಣ ಏನು ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಥಿಂಗ್ ಅವರು ಒಂದು ವಾಚನ್ನು ತೊಗೊಂಬರ್ತಾರೆ ಅಂತ ಕಾಣುತ್ತೆ. ನಥಿಂಗ್ ವಾಚ್ 1 ಅಂತ ಏನೋ ಮೋಸ್ಟ್ಲಿ ಲಾಂಚ್ ಮಾಡ್ಬೋದು. ಕೆಲವೊಂದು ಲೀಕ್ಸ್ಗಳು ಬಂದಿರುವಂಥದ್ದು. ಇದು ಕೂಡ ಟ್ರಾನ್ಸ್ಪರೆಂಟ್ ಡಿಸೈನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಯೂನಿಕ್ ಆಗಿದೆ ಒಟ್ಟಿಗೆ ಒಂದು ಲೆವೆಲ್ಲಿಗೆ. ಕಾದು ನೋಡೋಣ. ಈಗ ಜಸ್ಟ್ ಅದು ರೆಂಡರ್ಸು, ಆ್ಯಕ್ಚುಯಲ್ ವಾಚ್ ಹೆಂಗಿರುತ್ತೋ ಗೊತ್ತಿಲ್ಲ. ಒಟ್ಟಿಗೆ ಟ್ರಾನ್ಸ್ಪರೆಂಟ್ ಡಿಸೈನ್ನ ಹೊಂದಿರುವಂಥ ವಾಚು. ಟ್ರಾನ್ಸ್ಪರೆಂಟ್ ಅಂದರೆ ಮೋಸ್ಟ್ಲಿ ಪ್ಲಾಸ್ಟಿಕ್ ಬಿಲ್ಡ್ ಆಬ್ವಿಯಸ್ಲಿ. ಸೊ ನೋಡೋಣ ಯಾವಾಗ ಲಾಂಚ್ ಆಗುತ್ತೆ, ಎಷ್ಟು ಲಾಂಚ್ ಆಗೋದು ಗೊತ್ತಿಲ್ಲ. ಇದಾದ ನಂತರ ಟ್ರಾನ್ಸ್ಪರೆಂಟ್ ಕೇಬಲ್ನ ಕೂಡ ಮಾಡಿದ್ದಾರೆ. ಕೇಬಲ್ ಅಂದರೆ ಫುಲ್ ಕಂಪ್ಲೀಟ್ ಕೇಬಲ್, ಟ್ರಾನ್ಸ್ಪರೆಂಟ್ ಅಲ್ಲ. ಒಂದು ಹೆಡ್ ಇರುತ್ತಲ್ವಾ ಕೇಬಲ್ದು, ಸೊ ಆ ಜಾಗ ಸ್ವಲ್ಪ ಟ್ರಾನ್ಸ್ಪರೆಂಟ್ ಮಾಡಿದರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಥಿಂಗ್ ಫೋನ್ 2 ಲಾಂಚ್ ಆಗುತ್ತಲ್ವಾ, ಸೊ ಮೋಸ್ಟ್ಲಿ ಆ ಬಾಕ್ಸ್ ಒಳಗೆ ಈ ಒಂದು ಕೇಬಲ್ನ ಕೊಡ್ತಾರೆ ಅಂತ ಕಾಣುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೈಕ್ರಾನ್ ಚಿಪ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪ್ನಿ ಇದು. ಸೊ ಇವರು ನಮ್ಮ ಭಾರತಕ್ಕೆ ಸುಮಾರು $825 ಮಿಲಿಯನ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ಗೆ. ಸೆಮಿ ಕಂಡಕ್ಟರ್ ಫ್ಯಾಕ್ಟ್ರಿಗೆ ಗುಜರಾತಲ್ಲಿ ಆಗ್ತಾ ಇದೆ. ಸೊ ಇವ್ರದ್ದು ಇನ್ವೆಸ್ಟ್ಮೆಂಟ್ ಗೌರ್ಮೆಂಟ್ ಕೂಡ ಇನ್ವೆಸ್ಟ್ ಮಾಡ್ತಾ ಇದೆ. ಸೊ ಪರವಾಗಿಲ್ಲ, ನಮ್ಮ ಭಾರತದಲ್ಲಿ ನೆಕ್ಸ್ಟ್ ಚಿಪ್ ಕೂಡ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೂಪರ್ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದ ಪ್ರಧಾನಿಗಳು ಅಮೆರಿಕಕ್ಕೆ ಹೋಗಿದ್ರು. ಅಲ್ಲಿ ಕೆಲವೊಂದು
ಕಂಪ್ನಿಯ ಸಿ ಒಗಳು ಫೌಂಡರ್ಸ್ನೆಲ್ಲ ಮೀಟ್ ಮಾಡಿದ್ದಾರೆ, ಅಲ್ಲಿನ ಪ್ರೆಸಿಡೆಂಟ್ನ ಕೂಡ ಮೀಟ್ ಮಾಡಿದ್ದಾರೆ, ಎಲಾನ್ ಮಸ್ಕ್ ಅವ್ರನ್ನ ಕೂಡ ಮೀಟ್ ಮಾಡಿದ್ದಾರೆ. ಸೊ ಮೀಟ್ ಮಾಡಿದ ನಂತರ ಎಲಾನ್ ಮಸ್ಕ್ ಅವರು ರೆಸ್ಪಾಂಡ್ ಮಾಡಿರುವಂಥದ್ದು, ಆದಷ್ಟು ಬೇಗ ಭಾರತದಲ್ಲಿ ಈ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಶುರುವಾಗುತ್ತೆ, ಮೋಸ್ಟ್ ಅಸೆಂಬ್ಲಿ ಪ್ಲ್ಯಾಂಟ್ ಅಂತ ಅನ್ಕೋತೀನಿ. ಸೊ ಆದಷ್ಟು ಬೇಗ ಆ ಕಾರ್ಗಳು ಕೂಡ ನಮ್ಮ ಭಾರತಕ್ಕೆ ಬರುತ್ತಂತೆ. ಹ್ಯೂಮನ್ಲಿ ಪಾಸಿಬಲ್ ಅಂದರೆ ಮನುಷ್ಯರ ಕೈಲಿ ಎಷ್ಟು ಫಾಸ್ಟಾಗಿ ಮಾಡೋಕ್ಕಾಗುತ್ತೆ ಅಷ್ಟು ಫಾಸ್ಟಾಗಿ ನಡೀತಾ ಇದೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಆದಷ್ಟು ಬೇಗ ಬರುತ್ತೆ ಅಂತ ಕಾಣುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ ಕೂಡ ಕನ್ಫರ್ಮ್ ಮಾಡಿರುವಂಥದ್ದು, ಇನ್ನು ಮುಂದೆ ಪಿಕ್ಸೆಲ್ ಫೋನ್ಗಳನ್ನು ಕೂಡ ನಮ್ಮ ಭಾರತದಲ್ಲಿ ಅಸೆಂಬಲ್ ಮಾಡ್ತಾರಂತೆ. ಸೂಪರ್ ವಿಷಯ. ಎಲ್ಲ ಬ್ರ್ಯಾಂಡ್ಗಳು ಕೂಡ ಇಲ್ಲೇ ಮಾಡ್ತಾ ಇದ್ದಾರೆ. ಸೊ ಅದರಿಂದನೇ ನಮ್ಮ ಭಾರತ ದೇಶದಲ್ಲಿ ಒಂದು ರೀತಿ ಈ ಅಸೆಂಬಲ್ಡ್ ಸ್ಮಾರ್ಟ್ಫೋನ್ಗಳ ಎಕ್ಸ್ಪೋರ್ಟ್ ತುಂಬ ಜಾಸ್ತಿ ಆಗ್ತಾ ಇದೆ ಆಯಿತಾ. 1 ಲಕ್ಷ ಕೋಟಿಗಿಂತ ಜಾಸ್ತಿ ಆಗ್ತಾ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು OnePlus ಇಂದು V Fold 5G ಏನು ಲಾಂಚ್ ಆಗುತ್ತೆ, ಅಂದರೆ ಫೋಲ್ಡಬಲ್ OnePlus ಫೋನು, ಅದರ ರೆಂಡರ್ಸ್ಗಳು ಲೀಕ್ ಆಗಿರುವಂಥದ್ದು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಬಿಲ್ಡ್ ಒಳಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ನೋಡೋಣ, ಗೊತ್ತಿಲ್ಲ ಯಾವಾಗ ಲಾಂಚ್ ಆಗುತ್ತೆ ಏನು ಅಂತ. ಸ್ಪೆಸಿಫಿಕೇಶನ್ ಕೂಡ ತುಂಬ ಚೆನ್ನಾಗಿದೆ, 8+ Gen 2 ಎಲ್ಲ ಇರುತ್ತಂತೆ ಒಟ್ಟಿಗೆ. ರೆಂಡರ್ಸ್ ಅಂತೂ ಬಂದಿದೆ, ಈಗ ಕಾದು ನೋಡೋಣ ಯಾವಾಗ ಲಾಂಚ್ ಆಗುತ್ತೆ, ಎಷ್ಟಕ್ಕೆ ಲಾಂಚ್ ಆಗುತ್ತೆ ಗೊತ್ತಿಲ್ಲ. ಇನ್ನು ಇವತ್ತಿನ ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ ಅವರು ಪಿಕ್ಸೆಲ್ದು ಒಂದು ಅಡ್ವರ್ಟೈಸ್ಮೆಂಟ್ ಅವ್ರ ಯೂಟ್ಯೂಬ್ ಚಾನಲ್ ಹಾಕಿದ್ದಾರೆ ಆಯಿತಾ. ಸಖತ್ ಕಾಮಿಡಿ ಆಗಿದೆ. ಐಫೋನನ್ನು ಟ್ರಾಲ್ ಮಾಡಿ ಈ ಅಡ್ವರ್ಟೈಸ್ಮೆಂಟನ್ನು ಹಾಕಿದ್ದಾರೆ. ಒಂದು ಕೆಲವೊಂದು ಫೋಟೋಸ್ ತೋರಿಸ್ತಾ ಇದ್ದೀನಿ, ಅವ್ರ ಚಾನಲ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಕಾಮಿಡಿ ಇದೆ, ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ ಆಯಿತಾ. ಅಂದರೆ ಡೈರೆಕ್ಟಾಗಿ ಐಫೋನ್ನ ಟ್ರಾಲ್ ಮಾಡೋ ರೀತಿ ಮಾಡಿದ್ದಾರೆ. ಸೊ ಇಂಟ್ರೆಸ್ಟಿಂಗ್. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಈ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಐಟಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.